ಹಿಜಾಬ್ ನಿಷೇಧ ವಾಪಸ್ ಪಡಿತೀನಿ ಅಂತ ತಾವೇ ಕೊಟ್ಟ ಹೇಳಿಕೆ ಸಂಬಂಧ ಖುದ್ದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೇಗಿದ್ರೂ ಅದರ ಸುತ್ತ ಎದ್ದಿರುವಂತ ವಿವಾದ ಮಾತ್ರ ಕಡಿಮೆ ಆಗ್ತಿಲ್ಲ. ಒಂದ್ ಕಡೆ ಸಿಎಂ ಹೇಳಿಕೆಯನ್ನ ಅಸ್ತ್ರ ಮಾಡಿಕೊಂಡಿರುವಂತ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಅತ್ತ ಕಾಂಗ್ರೆಸ್ ನಾಯಕರು ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಹಿಜಾಬ್ ನಿಷೇಧ ವಾಪಸ್ ಪಡಿತೀನಿ ಅನ್ನೋ ಸಿಎಂ ಹೇಳಿಕೆಗೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಮಧ್ಯೆ ಸರ್ಕಾರದ ವಿರುದ್ಧ ಸಮರ ಸಾರೋಕೆ ಬಿಜೆಪಿ ಮುಂದಾಗಿದೆ. ಇದೇ ಹೇಳಿಕೆ ಇಟ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಕರೆ ನೀಡೋದಕ್ಕೆ ಸಜ್ಜಾಗಿದೆ. ಸಿಎಂ ಸಿದ್ದರಾಮಯ್ಯ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಕೇಸರಿ ಕಲಿಗಳು ಮುಗಿಬೀಳ್ತಾ ಇದ್ದಾರೆ. ಈ ಮಧ್ಯೆ ಸಂಸದ ನಳಿನ್ ಕುಮಾರ್ ಕಟೀಲು ಹಿಜಾಬ್ ಧರಿಸಿ ಬಂದ್ರೆ ಆಗುವ ಗೊಂದಲಗಳಿಗೆ ಸರ್ಕಾರವೇ ಕಾರಣ ಎಂದಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು, ಆಡಳಿತದ ವೈಫಲ್ಯಗಳನ್ನು ಮರೆಮಾಚುವುದಕ್ಕೋಸ್ಕರ ಹಿಜಾಬನ್ನು ಮುಂದಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮತ್ತು ಈ ರಾಜ್ಯದಲ್ಲಿ ಆಗುವ ಗೊಂದಲಗಳಿಗೆ ಕಾಂಗ್ರೆಸ್ ಸರ್ಕಾರವೇ ಕಾರಣ. ಇತ್ತ ಸಿಎಂ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರುವ ಗೃಹ ಸಚಿವ ಪರಮೇಶ್ವರ್, ಹಿಜಾಬ್ ನಿಷೇಧ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಕಾನೂನು ಪರಿಶೀಲನೆ ಮಾಡಿನೇ ಹಿಜಾಬ್ ಜಾರಿ ಮಾಡ್ತೀವಿ ಎಂದಿದ್ದಾರೆ. ಪ್ರತಿಯೊಬ್ಬ ಪ್ರಜೆಗೂ ಕೂಡ ತಾನು ಮಾಡ್ತಕ್ಕಂಥ ಊಟ ಏನು, ತಾನು ಧರಿಸ್ತಕ್ಕಂಥ ಉಡುಪು ಏನು, ಅದು ಅವರವರಿಗೆ ಬಿಟ್ಟಿದ್ದು ಅನ್ನೋ ರೀತಿಯಲ್ಲಿ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಹಾಗಿದ್ರೆ ಸಿಎಂ ಹಿಜಾಬ್ ನಿಷೇಧ ವಾಪಸ್ ಪಡಿತೀನಿ ಅನ್ನೋ ವಿಚಾರವಾಗಿ ಬಿಜೆಪಿ ನಾಯಕರು ಹೇಳಿದ್ದೇನೆ, ಬನ್ನಿ ನೋಡೋಣ. ಇಲ್ಲದ ಹಿಜಾಬ್ ನಿರ್ಬಂಧವನ್ನು ಹಿಂಪಡಿತೀವಿ ಅಂತ ಹೇಳಿದೆ. ಎಷ್ಟು ಕಾಂಗ್ರೆಸ್ ಎಂದು ಬೌದ್ಧಿಕ ದಿವಾಳಿಕೋರತನ ಇದೆ ಅಥವಾ ಒಂದು ಥರ ಮುಠಾಳತನ ಇದೆ. ಇದು ಮುಠಾಳತನ ಅಲ್ಲದೆ ಏನೂ ಇಲ್ಲ. ಇದು ಸಿದ್ದರಾಮಯ್ಯನವರ ಮುಠಾಳತನ ಇದು. ನೋಡಿ, ಸಿದ್ದರಾಮಯ್ಯನವರು ಸಾಧಾರಣ ಒಂದು ನಮ್ಮ ಕರಾವಳಿಯಲ್ಲಿ ಅಥವಾ ಯಕ್ಷಗಾನದ ಒಂದು ಪಟು ಇದ್ದಂಗೆ ಅಥವಾ ಅವರೊಂದು ಸಿನಿಮಾದ ಒಬ್ಬ ನಟ ಇದ್ದಂಗೆ. ಇವತ್ತು ಖಳನಾಯಕ ಆಗ್ತಾರೆ, ನಾಳೆ ನಾಯಕ ಆಗ್ತಾರೆ, ಇವತ್ತು ರಾವಣ ಆಗ್ತಾರೆ, ನಾಳೆ ರಾಮ ಆಗ್ತಾರೆ. ಈ ಪ್ರಯತ್ನಗಳನ್ನು ಮಾಡುವಂಥ ಇದೊಂದು ಒಬ್ಬ ಜವಾಬ್ದಾರಿ ಇದ್ದಂಥ ಮುಖ್ಯಮಂತ್ರಿ ಗಳಿಗೆಗೊಂದು ವೇಷ ಹಾಕಬಾರ್ದು. ಅವ ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ವೇಷನೇ ಹಾಕಬೇಕು. ಆದ ಕಾರಣ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದುಕೊಂಡು ಬೆಳಿಗ್ಗೆ ಒಂದು ಮಾತಾಡೋದು, ಸಾಯಂಕಾಲ ಒಂದು ಮಾತಾಡೋದು, ಇದು ಆಡಳಿತದ ಮೇಲೆ ತುಂಬ ದುಷ್ಪರಿಣಾಮ ಬೀರುತ್ತೆ. ಆಟ ಆಡುವಾಗ ಆ ಬೌಂಡ್ರಿ ಲೈನ್ಗಳನ್ನು ಮತ್ತು ಮಧ್ಯದ ಆ ಟಚಿಂಗ್ ಲೈನ್ಗಳನ್ನು ನೋಡಿಕೊಂಡು ಆಟ ಆಡಬೇಕು. ಇದನ್ನು ಆಟ ಆಡ್ತಾ ಇಲ್ಲ ಅವರು. ನಾನು ಇದನ್ನು ಖಡಾಖಂಡಿತವಾಗಿ ನಾನು ಖಂಡನೆ ಮಾಡ್ತಾ ಇದ್ದೇನೆ. ಇವರು ಈ ರೀತಿ ಸಣ್ಣ ಮಟ್ಟದ ಹೇಳಿಕೆಗಳಿಂದ ಭಾರಿ ಜನರ ತಲೆ ಕೆಡಿಸ್ತೇನೆ ಅಂತ ಹೇಳಿ ಆಲೋಚನೆ ಮಾಡಿದರೆ ಅವರೇ ಕೆಡ್ತಾರೆ ಹೊರತು ಯಾರ ಜನರ ತಲೆ ಕೆಡಿಸಲಿಕ್ಕೆ ಆಗೋದಿಲ್ಲ. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಶ್ನೆ ಒಂದನೇ, ಯಾಕೆ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಚೆಲ್ಲಾಟವನ್ನು ಆಡ್ತೀರಿ ನೀವು? ಕನಿಷ್ಠ ಶಿಕ್ಷಣ ಕ್ಷೇತ್ರವನ್ನಾದರೂ ನಿಮ್ಮ ಕೆಟ್ಟ ರಾಜಕಾರಣದಿಂದ ದೂರ ಇಡ್ಬೋದಿತ್ತಲ್ವ? ಯಾಕೆ ಇವತ್ತು ಶಾಲೆ ಕಾಲೇಜುಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಜಾತಿಯ ವಿಷಬೀಜವನ್ನು ಬಿತ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಒಂದು ರಾಜಕಾರಣಕ್ಕೆ ಕಾಲೇಜು ಶಾಲಾ ಮಕ್ಕಳನ್ನು ಎಳೆದು ತರ್ತಕ್ಕಂಥ ಕೆಲಸ ನೀವು ಮಾಡಬೇಡಿ ಅನ್ನೋ ಮನವಿಯನ್ನು ನಾನು ವಿನಯಪೂರ್ವಕವಾಗಿ ನಾನು ಮಾಡಿದ್ದೇನೆ. ಆದರೆ ಸಂತೋಷ, ನನ್ನ ಮುಖ್ಯಮಂತ್ರಿಗಳು ನಾನು ಹಾಗೆ ಹೇಳೇ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ರಾಜ್ಯ ಜನ ಎಲ್ಲವನ್ನು ಕೂಡ ಗಮನಿಸಿದ್ದಾರೆ. ಆ ರೀತಿ ನಡ್ಕೊಳ್ಳೋದಿಲ್ಲ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಆದರೆ ಆ ಸಂದರ್ಭ ಸೃಷ್ಟಿ ಆಗಿದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನು ಹಗುರವಾಗಿ ತೆಗೆದುಕೊಳ್ಳೋದಿಲ್ಲ. ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ದಿನ ಬಂದರೂ ಕೂಡ ನಾವು ಇಳಿತೇವೆ, ಹೋರಾಟವನ್ನು ಮಾಡ್ತೇವೆ. ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ, ಮತ್ತೊಂದು ಕಡೆ ಇಷ್ಟು ಆತುರ ಏನು ನಿಮಗೆ? ಬರಗಾಲದ ಸಂದರ್ಭದಲ್ಲಿ ನಿಮ್ಮ ಆದ್ಯತೆ ಒಂದ್ ಕಡೆ ಹಿಜಾಬ್ ವಿಚಾರ ಪ್ರತಿಧ್ವನಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಬೂಟ್ ಪಾಲಿಟಿಕ್ಸ್ ಶುರುವಾಗಿದೆ. ನಮಗೆ ಟಿಪ್ಪು ಪರ ಅನ್ನೋರು ಬ್ರಿಟಿಷರ ಬೂಟು ನೆಕ್ಕೋರು ಅಂತ BK ಹರಿಪ್ರಸಾದ್ ಇವತ್ತು ಒಂದು ಹೇಳಿಕೆಯನ್ನ ಕೊಟ್ಟರು. ಇದಕ್ಕೆ ಈಗ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ನೀವು ಯಾರ ಬೂಟನ್ನ ನೆಕ್ತಾ ಇದ್ದಾರೆ ನಮಗೆ ಚೆನ್ನಾಗಿ ಗೊತ್ತು ಅಂತ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ರು. ಏನೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಂತೂ ಕಾಂಗ್ರೆಸ್ನಲ್ಲಿ ಹರಿಪ್ರಸಾದ್ ಬೂಟ್ಗಿಂತ ಕಡೆ ಆಗಿದ್ದಾರೆ ಅಂತ ಹೇಳಿದ್ರು. ಯಾರ್ಯಾರು ಈ ಬಗ್ಗೆ ಏನೇನು ಹೇಳಿದ್ರು ಬನ್ನಿ ನೋಡೋಣ. ನೋಡಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ. ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ. ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ.
ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಹಾಂ, ಬಿ ಜೆ ಪಿಯ ಪೂರ್ವಜರು ಯಾರಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ 7 ಲಕ್ಷ ಜನ, ಸುಮಾರು 7 ಲಕ್ಷ ಜನ ಭಾಗಿಯಾಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ. ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥವ್ರು. ಒಂದೇ ಹೆಸರು ಹೇಳ್ಬಿಡ್ಲಿ ಇವರು, ಹಿಂದುತ್ವ ಪಾರ್ಟಿಯವರು. ಎಲ್ಲೂ ಸಹ ಇವರಿಗೆ ಸಿಕ್ಕೋದಿಲ್ಲ. ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು. ಇವ್ರು ನಮಗೆ ಹೇಳ್ಕೊಡೋದು ಬೇಡ, ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ, ಇನ್ನೊಬ್ಬರು ಫಾಲೋ ಮಾಡ್ತೀವಿ ಅಂತ ಹೇಳಿ. ಜನ ಇವತ್ತು ಒಟ್ಟಾಗಿ ಹೋಗಬೇಕು ಅಂತ ಕೇಳ್ತಿದ್ದಾರೆ. ಅದನ್ನು ಬಿಟ್ಟು ಇವತ್ತು ಬೂಟು ನೆಕ್ಕೋರು, ನಾನು ಕಾಂಗ್ರೆಸ್ ಅವರಿಗೆ ಕೇಳ್ತಾ ಇದ್ದೀನಿ, ನೀವು ಯಾವ ಕುಟುಂಬದ ಮಾತರ ಬಗ್ಗೆ ಹೇಳ್ತಾ ಇದ್ದೀರಿ? ನೀವು ಯಾರ ಬೂಟನ್ನು ನೆಕ್ತಾ ಇದ್ದೀರಿ? ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಗೆ ಇದನ್ನು ಯಾವುದನ್ನು ಹೇಳುವಂಥ ನೈತಿಕತೆ ಇಲ್ಲ. ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಅಂದರೆ ಅದು ಕಾಂಗ್ರೆಸ್ಸು. ಅದಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ಸು. ಯಾವುದೇ ಶಕ್ತಿ ಇಲ್ಲದಿದ್ರೂ ಕೂಡ ಒಂದು ಕುಟುಂಬ ಅವರಿಗೆ ಸಾಕು. ಅದನ್ನು ಇವತ್ತು ಕಾಂಗ್ರೆಸ್ ಸಾಬೀತುಪಡಿಸ್ತಾ ಇದೆ. ಅದಕ್ಕಾಗಿ BK ಹರಿಪ್ರಸಾದ್ ಅವರು ಏನು ಮಾತಾಡಿದ್ದಾರೆ, ಯಾರ ಬಗ್ಗೆ ಮಾತಾಡಿದ್ದಾರೆ, ಬ್ರಿಟಿಷರನ್ನು ಅವರು ಯಾವಾಗ ಕಂಡಿದ್ರು, ನಮ್ಮಣ್ಣವರು ಯಾವಾಗ ಕಂಡಿದ್ರು, ನಮ್ಮ ಹಿರಿಯರ ಹೋರಾಟವನ್ನು ಅವರು ಯಾವಾಗ ಕಂಡಿದ್ರು, ಅದಂತೂ ನಂಗೆ ಗೊತ್ತಿಲ್ಲ. ಮತ್ತು ಯಾವ ಚರಿತ್ರೆ ಅವರು ಓದಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಅವ್ರನ್ನ ಯಾರು ಬೂಟು ಅಂತ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯೊಳಗೆ ಅವ್ರಿಗೆ ಬೂಟಿನಕ್ಕಿಂತ ಕಡಿಮೆ ಮಾಡಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಹೇಳಿದ್ದಾರೆ, ಅವರು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಹೇಳಿದ್ದಾರೆ ಅವರು. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿಯ ಪ್ರೆಸೆಂಟ್ ಲೋಕಲ್ ಲೀಡರ್ಶಿಪ್ಗೆ ಅವ್ರು ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಪಾರ್ಟಿಯವರು ಅವ್ರಿಗೆ ಆ ರೀತಿ ಮಾಡಿರೋದ್ರಿಂದ ಆ ರೀತಿ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಮಕ್ಕಳನ್ನ ಅಡಬಿಟ್ಟು ಬ್ರಿಟಿಷರ ಬೂಟ್ ನೆಕ್ಕಿದ್ದು ಟಿಪ್ಪು ಸುಲ್ತಾನ್, BK ಹರಿಪ್ರಸಾದ್ ಮೆಂಟಲ್ ಆಸ್ಪತ್ರೆಯಿಂದ ಬಂದಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇನ್ನು ಮಾಜಿ ಸಿಎಂ ಬೊಮ್ಮಾಯಿ ಅವರು ಇದರ ಬಗ್ಗೆ ಮಾತನಾಡಿ ಕಾಂಗ್ರೆಸ್ ಬ್ರಿಟಿಷರ ಏಜೆಂಟ್ ಅಂದ್ರು. ಮಾಜಿ ಸಚಿವ ಗೋವಿಂದ ಕಾರಜೋಳ ಕೂಡ ಈ ಬಗ್ಗೆ ಮಾತನಾಡಿದ್ರು. ಹರಿಪ್ರಸಾದ್ ಮೊದಲು ಹಿಸ್ಟ್ರಿಯನ್ನ ತಿಳ್ಕೊಳ್ಳಿ, ಯಾರ್ಯಾರು ಈ ಬಗ್ಗೆ ಏನೇನು ಹೇಳಿದ್ರು ಬನ್ನಿ ನೋಡೋಣ. ಕಾಂಗ್ರೆಸ್ ನಾಯಕರ ಒಂದು ಕೀಳು ಮಟ್ಟದ ರಾಜಕಾರಣವನ್ನ ಅವರ ಭಾಷೆಯಲ್ಲೇ ತೋರಿಸ್ತಾ ಇದೆ. ಎಷ್ಟು ಹತಾಶರಾಗಿದ್ದಾರೆ ಅಂತ ಹೇಳಿದ್ರೆ, ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆ ಡಿಪಾಸಿಟೇ ಬರಲ್ಲ. ಕಳೆದ ಬಾರಿನೂ ಅಷ್ಟೇ ಇಡೀ 552 ಸ್ಥಾನದಲ್ಲಿ 54 ಸ್ಥಾನದಲ್ಲಿ ಇವರಿಗೆ ಬಂದಿದ್ದು 45 ಸ್ಥಾನ. ವಿರೋಧ ಪಕ್ಷ ಆಗೋಕ್ಕೂ ನಾಲಾಯಕ್ ಅಂತ ಜನ ಇವರನ್ನ ಅವರೇ ಹೇಳ್ತಾ ಇದ್ದಾರಲ್ಲ, ಏನು ನೆಕ್ಕಬೇಕು ಅಂತ ಅಲ್ಲಿ ಕಳಿಸಿದ್ದಾರೆ ಅವ್ರನ್ನ ಅಲ್ಲಿ ಕಳಿಸಿದ್ದಾರೆ. ಅಷ್ಟಾದರೂ ಕೂಡ ಇವ್ರಿಗೆ ಮಾನ ಮರ್ಯಾದೆ ಇಲ್ಲದೆ ನಾಗ್ಪುರದ ಬಗ್ಗೆ BJP ಬಗ್ಗೆ ಹೇಳ್ತಾ ಇದ್ದಾರೆ. ಟಿಪ್ಪು ನಾವು ಹೇಳಿದ್ದೀರಿ ಒಬ್ಬ ಮತಾಂಧ ಅಂತ ಹೇಳಿದ್ದೀರಿ. ಅದನ್ನು ನಾವು ಹೇಳಿರೋದಲ್ಲ, ಬ್ರಿಟಿಷರು ಅವ್ರ ದಾಖಲೆಯಲ್ಲೇ ಬರೆದಿದ್ದಾರೆ. ಅವ್ರ ಕತ್ತಿ ಮೇಲೇನೂ ಬರೆದಿದೆ. ಪರ್ಷಿಯನ್ ಭಾಷೆ, ಅವನೇನು ಕನ್ನಡದವರು ಅಲ್ಲ, ಪರ್ಷಿಯನ್ ಭಾಷೆಯನ್ನು ಬಳಕೆ ಮಾಡಿದಂಥವ್ರು ಅವರು. ಈಗ ಟಿಪ್ಪು ಸುಲ್ತಾನ್ ಯಾರು? ಅವ್ರನ್ನ ಮಕ್ಕಳನ್ನು ಅಡಿಬಿಟ್ಟು ಬ್ರಿಟಿಷರ ಕಾಲಿಗೆ ಬೂಟ್ ನೆಕ್ದವರು ಟಿಪ್ಪು, ನಾವಲ್ಲ, ನಾವೇನು ಹೋಗಿಲ್ಲ. ಮಕ್ಕಳನ್ನು ಅಡಿಬಿಟ್ಟು ಬೂಟ್ ನೆಕ್ದವರು ಅವರು. ಪಾಪ ಹರಿಪ್ರಸಾದ್ ಅವರ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಶೋಚನೀಯವಾಗಿದೆ. ಅವ್ರ ಲೀಡರ್ ಮೆಚ್ಚೋ ಸಲುವಾಗಿ ಇಷ್ಟು ಕೀಳುಮಟ್ಟದ ಮಾತುಗಳನ್ನು ಅವ್ರು ಆಡ್ತಾ ಇದ್ದಾರೆ. ಇದು ಅವರ ಬುದ್ಧಿಮಟ್ಟ ತೋರಿಸ್ತದೆ. ಕಾಂಗ್ರೆಸ್ಸು ಈಗಾಗಲೇ ನಿರ್ಗಮನ ಆಗುವಂಥ ಪಾರ್ಟಿ ಈ ದೇಶದಿಂದ, ಕರ್ನಾಟಕದಿಂದ ನಿರ್ಗಮನ ಆಗ್ತದೆ. ಇಂಥ ಹರಿಪ್ರಸಾದ್ ಅವರು ಲೀಡರ್ ಆಗಿದ್ದರಿಂದನೇ ಕಾಂಗ್ರೆಸ್ ಈ ಪರಿಸ್ಥಿತಿ ಬಂದಿದೆ. ಇದು ಅತ್ಯಂತ ಖಂಡನೀಯ. ಜನ ತಕ್ಕ ಪಾಠ ಕಲಿಸ್ತಾರೆ. ಸ್ವತಂತ್ರ ಹೋರಾಟದ ಲಾಭವನ್ನು ಪಡ್ಕೊಂಡಂಥವ್ರು ಕಾಂಗ್ರೆಸ್ನವರು. ಯಾವ ಕಾಂಗ್ರೆಸ್ನವರು ಕೂಡ BK ಹರಿಪ್ರಸಾದ್ ಅವರು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ನಾಯಕರು. ಅವ್ರ ಬಗ್ಗೆ ನಾನು ಹಗುರವಾಗಿ ಮಾತಾಡೋಕ್ಕೆ ಬಯಸೋದಿಲ್ಲ. ಆದರೆ ಅವ್ರಿಗೆ ಹೇಳ್ತೀನಿ, ಇನ್ನೊಂದು ಸಾರಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಸ್ವಾತಂತ್ರ್ಯ ಯೋಧರ ಇತಿಹಾಸವನ್ನು ಓದಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಇನ್ನು BJP ಮತ್ತು ಕಾಂಗ್ರೆಸ್ ನಡುವೆ ಹಿಜಾಬ್ ಸಂಘರ್ಷ ಹೊತ್ತಿರುವಂತಹ ಬೆನ್ನಲ್ಲೇ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಆಡಿರುವಂತಹ ಮಾತು ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಹಿಜಾಬ್ ತರುವಂತಹ ತಾಕತ್ತು ಸರ್ಕಾರಕ್ಕೆ ಇದೆಯಾ ಅಂತ ಸವಾಲ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಮಂಡ್ಯದ ಮುಸ್ಕಾನ್ ಬಗ್ಗೆಯೂ ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮಾತನಾಡಿದ್ರು. ಏನೆಲ್ಲ ಸವಾಲ್ ಹಾಕಿದ್ರು ಬನ್ನಿ ನೋಡೋಣ. ಶಾಲೆಗೆ ಹೋಗುವ ಮಕ್ಕಳಲ್ಲಿ ಯಾಕೆ ಈ ಬೀಜವನ್ನು ಬಿತ್ತೀರಾ? ಪ್ರತ್ಯೇಕತೆಯ ಬೀಜವನ್ನು. ಸಮವಸ್ತ್ರ ಅಂತ ನೀವೇ ತಂದಿರುವಂತದ್ದು. ಯಾರಲ್ಲಿ ಭೇದ ಭಾವ ಗೊತ್ತಾಗಬಾರ್ದು, ಯಾರು ಬಡವ ಬಲ್ಲಿದ ಗೊತ್ತಾಗಬಾರ್ದು ಅಂತ ಹೇಳುವಂತ ಸಮವಸ್ತ್ರದ ವ್ಯವಸ್ಥೆ ನೀವೇ ಮಾಡಿರುವಂತದ್ದು.
ಇವತ್ತು ಮತ್ತೆ ಅದನ್ನು ಪ್ರತ್ಯೇಕತೆ ಬೀಜವನ್ನು ಬಿತ್ತುವಂತ ಉದ್ದೇಶದಿಂದ ನೀವು ಹಿಜಾಬ್ ಮತ್ತೆ ತರ್ತೇವೆ ನಾವು ಅಂತ ಹೇಳ್ತಾ ಇದ್ದೀರಲ್ಲ, ಹಿಜಾಬ್ ತರುವ ತಾಕತ್ತಿದೆಯಾ ನಿಮಗೆ? ಆ ತಾಕತ್ತಿದ್ರೆ ತರುವ ಪ್ರಯತ್ನವನ್ನು ಮಾಡಿ. ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬಿಬಿ ಮುಸ್ಕಾನ್ ಅಂತ, ಅವಳು ಕಳೆದ ಬಾರಿ ಜೈ ಶ್ರೀರಾಮ್ ಹೇಳಿದಾಗ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ರು. ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹೋ ಅಕ್ಬರ್, ಇಲ್ಲರ ಮಸೀದಿಯಲ್ಲಿ ಹೇಳ್ಬೇಕು. ಭಾರತದ ಈ ನೆಲದಲ್ಲಿ ಅಲ್ಲಾಹೋ ಅಕ್ಬರ್ ಆಗೋಲ್ಲ, ಈ ದೇಶದಲ್ಲಿ ಹೇಳ್ಬೇಕಾಗಿರುವಂತದ್ದು ರಾಮ್ ರಾಮ್, ಬಾರ್ ಬಾರ್ ರಾಮ್ ರಾಮ್, ಅಕ್ಬರ್ ಅಲ್ಲ ಬಾರ್ ಬಾರ್ ರಾಮ್ ರಾಮ್ ಹೇಳ್ಬೇಕಾಗಿರುವಂತದ್ದು ಈ ದೇಶದಲ್ಲಿ. ಈ ದೇಶದಲ್ಲಿ ಇರಬೇಕಾದ್ರೆ ಎಲ್ಲರಾಗಿ ಇರಬೇಕು ನೀವು. ಇನ್ನೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಷಯ ಅಂದ್ರೆ, ಆ ಹೆಣ್ಣು ಮಗಳಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂತದ್ದು, ಮೊತ್ತ ಮೊದಲು ಕೊಟ್ಟಿರುವಂತದ್ದು ಅಲ್ ಖೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಯಿಂದ ಅವನಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂತದ್ದು, ಹಣವನ್ನು ಕೊಟ್ಟಿರುವಂತದ್ದು. ಅಂದ್ರೆ ಅಲ್ ಖೈದಾದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳು ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿದ್ದಾಳೆ. ಎಚ್ಚರಿಕೆಯಿಂದ ಇರಬೇಕು ನೀವು. ಅಲ್ ಖೈದಾ ಅಂತ ಹೇಳುವಂತ ಭಯೋತ್ಪಾದಕ ಸಂಘಟನೆಯ ಬೀಜ ಬಿತ್ತುತ್ತಾ ಇದ್ದಾರೆ ಇಲ್ಲಿ ಮಂಡ್ಯದಲ್ಲಿ. ಅದರ ಮುಖಾಂತರ ಇಲ್ಲಿ ಬೇರೆ ಬೇರೆ ಮಠ ಮಂದಿರಗಳು ಶಾಲೆಗಳು ಎಲ್ಲ ಇದೆ, ಅಲ್ಲಿ ಮತ್ತೆ ಬಾಂಬನ್ನು ಹಾಕುವಂತ ಒಂದು ಪ್ರಯತ್ನ ಇದರ ಮುಖಾಂತರ ನಡೆಯುತ್ತೆ. ನೆನ್ಪಿಟ್ಕೊಳ್ಳಿ. ಅವಳು ಹೇಳಿದ್ರು ನಾಳೆಯಿಂದ ನಾನು ಶಾಲೆಗೆ ಹೋಗ್ತೇನೆ ಅಂತೆ. ಹೋಗಲಿ, ತಾಕತ್ತಿದ್ರೆ ಅವಳು ಒಳಗೆ